ಇವತ್ತು ಈ ಜಾತಿ ವ್ಯವಸ್ಥೆಯಲ್ಲಿ ಮೇಲ್ಜಾತಿಯವರ ಕೀಳ್ಜಾತಿಯವರ ಅಂತ ಕೇಳಿದ್ರೆ ಉತ್ತರ ಏನು ಗೊತ್ತಾ? ಈ ಪ್ರಶ್ನೆನೇ ಅಸಂಗತವಾದದ್ದು. ಅವರು ಮೇಲ್ಜಾತಿಯವರು ಅಲ್ಲ, ಕೀಳ್ಜಾತಿಯವರು ಅಲ್ಲ, ಸ್ವತಂತ್ರ ಜಾತಿಯವರು, ಸ್ವಾಯತ್ತ ನೆಲೆಯವರು. ಅವರ ದೈವಗಳೇ ಬೇರೆ, ಅವರ ಆರಾಧನಾ ಪ್ರಪಂಚವೇ ಬೇರೆ, ಅವರ ಕಾವ್ಯಗಳೇ ಬೇರೆ, ಅವರ ಕಾವ್ಯ ಮೀಮಾಂಸೆಯೇ ಬೇರೆ. ಬುಡಕಟ್ಟು ಸಂಸ್ಕೃತಿಗಳು ಅವು ಸಂಪೂರ್ಣವಾಗಿ ಸ್ವಯಂಭೂವಾದವು. ಯಾರ ಹಂಗಿಲ್ಲದ ಯಾವ ಸಂಸ್ಕೃತಿಯನ್ನು ತಮ್ಮ ತಲೆಯ ಮೇಲೆ ಹೇರಿಕೊಳ್ಳದೆ ತಮ್ಮದೇ ಸಂಸ್ಕೃತಿಯ ವಿವರಗಳನ್ನ ಅವು ಬಹಳ ಅಚ್ಚುಕಟ್ಟಾಗಿ ಪಾಲಿಸಿರ್ತಕ್ಕಂಥವು. ಇವನ್ನ ಉಪಸಂಸ್ಕೃತಿ ಅಂತ ಕರೆಯೋದು ಅದು ಆ ಸಮುದಾಯಗಳಿಗೆ ಉಚಿತವಾದ ಶಬ್ದ ಅಲ್ಲ. ದೀಪ ಹಚ್ಕೊಂಡು ಆರಬಾರ್ದು ಅಂತ ಹಿಂಗೆ ಹಚ್ಕೊಂಡು ನಿಂತಿದ್ದಾಳೆ. ಅಂದ್ರೆ ಅವಳ ಜೀವನ ಎಷ್ಟು ಕಷ್ಟದಲ್ಲಿದೆ. ಶಿ ಇಸ್ ಫೇಸಿಂಗ್ ಆಲ್ ದ ಆಬ್ಸ್ಟಿಕಲ್ಸ್, ಹಿಂಡ್ರೆನ್ಸಸ್, ಡಿಫಿಕಲ್ಟೀಸ್, ಪ್ರಾಬ್ಲಮ್ಸ್ ಅಂತ ಸಮುದ್ರದಲ್ಲಿ ಮುಳುಗಿದಾಳೆ. ಆದ್ರೂ ಆ ದೀಪ ನಂಗೆ ಇಟ್ಕೊಂಡಿದ್ದಾಳೆ. ಅದು ಹೆಣ್ಣು ಕಣ್ರಿ. ಏನೇ ಆದ್ರೂ ನಾನು ಬಿಟ್ಕೊಡಲ್ಲ ನನ್ನ ಸಮುದಾಯನ, ನನ್ನ ಜೀವನನ ಅಂತ ಆ ಕಮ್ಯುನಿಟಿನ ಹಿಡಿದಿಟ್ಕೊಂಡಿದ್ದಾಳೆ. ನಾಳೆ ಆಫೀಸಿಗೆ ಬನ್ನಿ, ಲೀಸರ್ ಆಗಿ ನಿಮಗೆ ಏನು ಹೇಳಬೇಕೋ ಎಲ್ಲ ಹೇಳ್ತೀವಿ. We had prepared the report. We have submitted it to the government. Government has received it. The submission was in the presence of the Chief Minister to the Secretary of the State Government. The government will take it forward. We have discharged our statutory function. Advice to the government based on the data, ದತ್ತಾಂಶ ಏನು secure ಮಾಡಿದ್ವಿ ನಾವು, that we have submitted to the government. It's for the government to take it forward.